ರಾಜ್ಯದ MRW VRW URW ಗಳ ಕೆಲಸವನ್ನು ಕಾಯಂ ಮಾಡಬೇಕು ಅಥವಾ ಕನಿಷ್ಠ ವೇತನ ಮಾಡಬೇಕು ಎಂದು ನವ ಕರ್ನಾಟಕ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘ ಕಲಬುರಗಿಯಲ್ಲಿ 3 ದಿನಗಳಿಂದ ಅಂಬಾಜಿ ಮೇಟಿ ಅವರ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ರಾಜ್ಯದ 31 ಜಿಲ್ಲೆಗಳಿಂದ ಮತ್ತು ತಾಲೂಕುಗಳಿಂದ VRW MRW URW ಕಾರ್ಯಕರ್ತರು ಈ ಮುಷ್ಕರದಲ್ಲಿ ಪಾಲ್ಗೊಂಡು ಕಾಯಂ ಮಾಡಿ ಅಥವಾ ಕನಿಷ್ಠ ವೇತನ ಜಾರಿಗೊಳಿಸಿ ಎಂಬ ವೇದ ಘೋಷಗಳನ್ನು ಕೂಗುವ ಮೂಲಕ ಸರ್ಕಾರಕ್ಕೆ ತಮ್ಮ ಅಳಲನ್ನು ತೋರಿಸುತ್ತಿದ್ದಾರೆ. 31 ಜಿಲ್ಲೆಗಳಿಂದ ಬಂದಂತ ಕಾರ್ಯಕರ್ತರಿಗೆ ಸರ್ಕಾರ ಈಗಲಾದರೂ ಸ್ಪಂದಿಸುವುದೇ ಎಂಬ ಕಾತುರದಲ್ಲಿ VRW MRW URW ಕಾರ್ಯಕರ್ತರು ಎದುರು ನೋಡುತ್ತಿದ್ದಾರೆ. ರಾಜ್ಯದ MRW VRW URW ಗಳ ಕೆಲಸವನ್ನು ಕಾಯಂ ಮಾಡಬೇಕು ಅಥವಾ ಕನಿಷ್ಠ ವೇತನ ಮಾಡಬೇಕು ಎಂದು ನವ ಕರ್ನಾಟಕ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘ ಕಲಬುರಗಿಯಲ್ಲಿ 3 ದಿನಗಳಿಂದ ಅಂಬಾಜಿ ಮೇಟಿ ಅವರ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ರಾಜ್ಯದ 31 ಜಿಲ್ಲೆಗಳಿಂದ ಮತ್ತು ತಾಲೂಕುಗಳಿಂದ ಕಾರ್ಯಕರ್ತರು ಈ ಮುಷ್ಕರದಲ್ಲಿ ಪಾಲ್ಗೊಂಡು ಕಾಯಂ ಮಾಡಿ ಅಥವಾ ಕನಿಷ್ಠ ವೇತನ ಜಾರಿಗೊಳಿಸಿ ಎಂಬ ವೇದಘೋಷಗಳನ್ನು ಕೂಗುವ ಮೂಲಕ ಸರ್ಕಾರಕ್ಕೆ ತಮ್ಮ ಅಳಲನ್ನು ತೋರಿಸುತ್ತಿದ್ದಾರೆ. 31 ಜಿಲ್ಲೆಗಳಿಂದ ಬಂದಂತ ಕಾರ್ಯಕರ್ತರಿಗೆ ಸರ್ಕಾರ ಈಗಲಾದರೂ ಸ್ಪಂದಿಸುವುದೇ ಎಂಬ ಕಾತುರದಲ್ಲಿ VRW MRW URW ಕಾರ್ಯಕರ್ತರು ಎದುರು ನೋಡುತ್ತಿದ್ದಾರೆ. ಇವತ್ತು ತಮ್ಮ ಸತ್ಯಾಗ್ರಹ ಬೆಳಗ್ಗೆ ನನಗೆ ಗೊತ್ತಾಯ್ತು ತಕ್ಷಣ ಬರ್ತೀನಿ ಅಂತ ಹೇಳಿದ್ದೆ. ಸಾಕಷ್ಟು ನಾನು ಯಾವತ್ತೂ ಕೂಡ ವಿಕಲಚೇತನರಿಗೆ ಸಹಾಯ ಮಾಡ್ತಕ್ಕಂಥ ಕಾರ್ಯಕ್ರಮ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಂದಾಗೂ ಮಾಡಿದ್ದೆ, MLC ಇದ್ದಾಗೂ ಕೂಡ ಮಾಡಿದ್ದೆ. ಮಂಡಲ ಪಂಚಾಯತಿಯಲ್ಲಿ ಕೂಡ ಏನೇನು ಸಹಕರಿಸಿತ್ತು. ಒಬ್ಬ PA ಇಟ್ಕೊಂಡಿದ್ದೇನೆ, ಎಲ್ಲ ರಾಜ್ಕುಮಾರ್ ಕೂಡ ನಮ್ಮಲ್ಲಿ PA ಇಟ್ಟಿದ್ದೆ ಜಿಲ್ಲಾ ಪಂಚಾಯತಿಯಲ್ಲಿ. ಆಮೇಲೆ ಈಗಲೂ ನಾನು MLA ಆದ ತಕ್ಷಣ ಬಂದ ತಕ್ಷಣ ಈ ವಿಕಲಚೇತನರಿಗೆ ವೆಹಿಕಲ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಕೂಡ ಇನ್ನೂ 50 ಹಂತವಾಗಿ ವರ್ಷಕ್ಕೆ 50 ಕೊಡಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ. ನಿಮ್ಮ ಬೇಡಿಕೆ ಭಾಳ ಸಮಂಜಸವಾದಂಥ ಬೇಡಿಕೆ. ಇದಕ್ಕೆ ತಮ್ಮ ಬೇಡಿಕೆಗೆ ಅನುಗುಣವಾಗಿ ಏನಾಗಿದೆ, ಮೊನ್ನೆ ನಮ್ಮ ಕ್ಯಾಬಿನೆಟ್ ಪೂರ್ವಭಾವಿ ಸಿದ್ಧತೆ ಸಭೆಯಲ್ಲಿ ಯಾರೇ ಸತ್ಯಾಗ್ರಹಗಳು ಭಾಳ ನಡೀತವೆ. ಸತ್ಯಾಗ್ರಹಗಳಿಗೆ ಎಲ್ಲರಿಗೂ ಕೂಡ ಒಂದೊಂದು ಟೆಂಟಿಗೆ ಮುಖ್ಯಮಂತ್ರಿಗಳು ಸೆಕ್ಯೂರಿಟಿ ಪ್ರಾಬ್ಲಮ್ ಇರ್ತದೆ, ಹೋಗೋದು ಬೇಡ, ಒಂದು ಕಡೆ ಸ್ಥಳಾವಕಾಶ ಮಾಡಿ ಅಲ್ಲೇ ಕರೆಸ್ಕೊಂಡು ಮಾತಾಡ್ಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ, SP ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರ ಚಿಕ್ಕ 3 ಮಂದಿಗೆ ಯಾರಿಗೆ ಕೊಟ್ಟರು ಕೂಡ ಅವರು ಟೈಮ್ ತೊಗೊಂಡು ನಿಮ್ಮನ್ನು ಭೇಟಿ ಮಾಡಿಸ್ತಕ್ಕಂಥದ್ದು ಅಲ್ಲಿ ನಿರ್ಣಯ ಆಗಿರ್ತಕ್ಕಂಥದ್ದು. ಅದಕ್ಕೆ ನೀವು DC ಅವ್ರ ಜೋಡಿ ಮೆಮೊರಂ ಕೊಡ್ರಿ, ನಾನು ಹೇಳ್ತೀನಿ, DCಗೆ SP ಹೇಳ್ತೀನಿ, ಕಮಿಷನರ್ಗೆ ಹೇಳ್ತೀನಿ. ಪ್ರಿಯಾಂಕಾ ನಾಳೆ ಬರ್ತಾರೆ, ಅವ್ರ ಗಮನಕ್ಕೂ ತರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೂ ಕೂಡ ನಿಮ್ಮ ಮನವಿ ಪತ್ರ ನಾನು ಹೇಳ್ತೀನಿ. 5 ಗಂಟೆಗೆ ಮಾತಾಡೋ ಅಂತ ಹೇಳಿದ್ದಾರೆ. ಅಗಳಿಂದ ಫೋನ್ ಹಚ್ಕೊಂಡು ಬಂದೆ, ನಾನು ಸಿಗಲಿಲ್ಲ. 5 ಗಂಟೆಗೆ ಮಾತಾಡೋಂತಾರೆ. ಮಾತಾಡಿದಾಗ ಕೂಡ ಈ ವಿಷಯ ತಿಳಿಸ್ತೀನಿ ಅವರಿಗೆ. ನೀವು ಮೊದಲು ಮಾತು ಕೊಟ್ಟಿದ್ರಿ, ಅವರೆಲ್ಲ ಸತ್ಯಾಗ ಕೂತು ನೀವು ಬರ್ತಾಯಿದ್ರಿ, ನಿಮ್ಮ ಗಮನಕ್ಕೆ ತಂದು ಅವ್ರು ಮಾತು ಕೊಟ್ಟಿದ್ದ ಪ್ರಕಾರ ನಡ್ಕೋರಿ ಅಂತ ಹೇಳಿ ನಮಗೆಲ್ಲ ನಾವು ಬೆಂಬಲ ಮಾಡಿವಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಗಮನವನ್ನು ಸೆಳೀತೀನಿ. ನಿಮ್ಮ ಬೇಡಿಕೆ ಸಮಂಜಸವಾದಂಥ ಬೇಡಿಕೆಗಳಿಗೆ ಖಾಯಮಾಗಿ ಶಾಶ್ವತವಾಗಿ ಪರಿಹಾರ ಸಿಗ್ತಕ್ಕಂಥ ರೀತಿಯಲ್ಲಿ ಏನು ತಮ್ಮ 4 ಬೇಡಿಕೆಗಳಿಗೆ ಕೂಡ ಮುಖ್ಯಮಂತ್ರಿಗಳು ಸ್ಪಂದನೆ. ಒಂದಂತೂ ಏನು ತಮ್ಮದೇ ಗೌರವಧನ ತೆಗೆದು ಪುನರ್ವಸತಿ ಕಾರ್ಯಕ್ರಮ, ಅದಕ್ಕೇನು ಟ್ಯಾಕ್ಸ್ ಹತ್ತಲ್ಲ, ಅದೇನು ಸರಳ ಕೆಲಸ. ಇನ್ನೊಂದು ಕಾರ್ಮಿಕ ವ್ಯಾಪ್ತಿ ಪಡಿಸುವ ಮೂಲಕ ಕಾರ್ಮಿಕ ಲಭಿಸುವ ಎಲ್ಲ ಆಗತ್ತೆ. ಇದು ಅಂತೂ ಈ ಕಾರ್ಮಿಕರ ಇದ್ರೊಳಗೆ ಬರ್ತೀರಿ, ಪೇಮೆಂಟ್ ಅಷ್ಟೇ ಅದ. ನಿಮಗೆ ಪೇಮೆಂಟ್ ಜಾಸ್ತಿ ಇದ್ರೆ ಕಾರ್ಮಿಕ ಇದ್ರೆ ಪೇಮೆಂಟ್ ಒಳಗೆ ಇದ್ರಿ ನೀವು. ಇದಕ್ಕೇನು 100% ಇದು ಸ್ಟೇಟ್ ನಮ್ಮ ಲಾಡ್ ಅವ್ರು ಬರ್ತಾರೆ, ಒಂದು ಅಪ್ಲಿಕೇಶನ್ ತೊಗೊಂಡು ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ, ಕಾರ್ಮಿಕ ಮಂತ್ರಿ ಗಮನಕ್ಕೆ ತಂದು ಇದು ಕೆಲಸ ಮಾಡೋಣ. ಇವೆರಡು ಇಲ್ಲಿ ಬಗೆಹರಿತಾವೆ. ಇನ್ನು ಉಳಿದಿದ್ದು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದು 9,000 ರೂಪಾಯಿ ಮೇಲೆ ಪಗಾರ ಆಗ್ತಕ್ಕಂಥದ್ದು. ಇದು ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಖಾಯಂ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಕ್ಕಂಥದ್ದು ಅವ್ರ ಗಮನಕ್ಕೆ ತಂದು ತಾವು ಕೂಡ ನಾನು ಹೇಳ್ದಂಗೆ ಕಮಿಷನರ್ ಅವ್ರಿಗೆ, DC ಮೇಡಮ್ ಅವ್ರಿಗೆ ಒಂದು ಮೆಮೊರಂ ಕೊಡ್ರಿ. ನಾಳೆ ಬೆಳಗ್ಗೆ ಪ್ರಿಯಾಂಕ್ ಅವ್ರು ಬರ್ತಾರೆ, ಅವ್ರ ಹತ್ರ ಕೂಡ ನಿಮ್ಗೆ ಬಂದು ನಾನು ಅಲ್ಲೇ ಇರ್ತೀನಿ, ಭೇಟಿ ಮಾಡಿಸ್ತೀನಿ. ಸಮಯ ನಿಗದಿ ಮಾಡ್ಕೊಂಡು ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ನಾವು ನಿಮ್ಮ ಜೊತೆಗಿರ್ತೀನಿ, ಪರಿಹಾರ ಮುಖ್ಯಮಂತ್ರಿ ಭೇಟಿಯಾಗಿ ಕಂಡುಕೊಳ್ಳೋಣ. ಥ್ಯಾಂಕ್ ಯು.